ಅದೊಂದು ಸುಂದರವಾದ ಊರು. ಆ ಸುಂದರ ಊರಲ್ಲೊಂದು ಸುಂದರವಾದ ಮಠ ಇದೆ. ಆ ಮಠದಲ್ಲಿ ಬೈಬಲ್ ಇದೆ, ಆದರೆ ಅದು ಚರ್ಚ್ ಅಲ್ಲ. ಮುಸ್ಲಿಮರ ಪಂಜಾಬ್ ಆದರೆ ಅದು ಮಸೀದಿನೂ ಅಲ್ಲ. ಸ್ಮಶಾನದ ಸಿದಗಿಗಳು ಕೂಡ ಅಲ್ಲಿ ಇವೆ, ಆದರೆ ಅದು ಸ್ಮಶಾನವೂ ಅಲ್ಲ. ಹಾಗಾದರೆ ಇಷ್ಟೆಲ್ಲ ವಿಶೇಷತೆ ಇರುವ ಆ ಒಂದು ಕ್ಷೇತ್ರ ಯಾವುದು ಅಂತೀರಾ? ಅದುವೇ ಸುಕ್ಷೇತ್ರ ನವಲಗುಂದದ ನಾಗಲಿಂಗ ಸ್ವಾಮಿಗಳ ಮಠ. ಹೌದು, ಮಯೂರಗಿರಿಯಲ್ಲಿ ವಾಸಿಯಾಗಿ ಬರುವ ಭಕ್ತರ ಭವರೋಗ ನಿವಾರಣೆ ಮಾಡುತ್ತಾ ಪರಮಹಂಸ ಸ್ವರೂಪನಾಗಿ ಕಷ್ಟ ಅಂತ ಬಂದವರಿಗೆ ಕಾಮಧೇನುವಾಗಿ ವರವ ನೀಡುತ್ತಾ ಪವಾಡ ಮಹಿಮಾ ಪುರುಷನಾಗಿ ನವಿಲುಗುಂದದಲ್ಲಿ ನೆಲೆಸಿದ್ದಾನೆ. ಸಿದ್ಧಾರೂಢ ಶ್ರೀ ಮಡಿವಾಳೇಶ್ವರ, ಹೊಸಳ್ಳಿ ಬೂದೀಶ್ವರ, ಶಿಶುನಾಳ ಶರೀಫ ಶಿವಯೋಗಿಗಳ ಸಮಕಾಲೀನರಲ್ಲಿ ಒಬ್ಬರು ನಾಗಲಿಂಗ ಶ್ರೀಗಳು. ಇವರು ಅನೇಕ ಪವಾಡಗಳನ್ನು ಮಾಡಿ ಪವಾಡ ಪುರುಷರಾಗಿದ್ದಾರೆ. ಶ್ರೀಗಳು ರಾಯಚೂರು ಜಿಲ್ಲೆಯ ಜಾವಳಗೇರಿ ಗ್ರಾಮದ ಮೌನಾಚಾರ್ಯ ಹಾಗೂ ನಾಗಮ್ಮ ದಂಪತಿಗಳ ಮಗನಾಗಿ ಬೆಳೆದು ಬಾಲ್ಯದಲ್ಲಿಯೇ ವೈರಾಗ್ಯ ಹೊಂದಿ ಸನ್ಯಾಸಿ ದೀಕ್ಷೆ ಪಡೆದು ಲೋಕದ ಕಲ್ಯಾಣಕ್ಕಾಗಿ ಮನೆ ಬಿಟ್ಟು ಬಂದು ನವಿಲುಗುಂದದಲ್ಲಿ ನೆಲೆಸಿದರು. ಪಂಜಗಳನ್ನು ತಂದು ಮಠದ ಗವಿಯಲ್ಲಿಟ್ಟಿದ್ದು, ನಾರು ಹುಣ್ಣಿಮೆ ಕುಲುಮೆ ಚಿಕಿತ್ಸೆ ನೀಡಿದ್ದು, ಬೈಬಲ್ಗೆ ಮಳೆ ಜಡಿದು ರಂಧ್ರ ಮಾಡಿ ರಂಧ್ರ ಮುಚ್ಚಿದ ಮೇಲೆ ಹುಟ್ಟಿ ಬರುವೆನೆಂದು ಹೇಳಿದ್ದು ಪವಾಡಗಳ ಮಹಿಮಾ ಪುರುಷರಾಗಿದ್ದಾರೆ. ಶ್ರೀಮಠದಲ್ಲಿ ಬೈಬಲ್ ಇದೆ, ಚರ್ಚ್ ಅಲ್ಲ. ಮುಸ್ಲಿಮರ ಪಂಜಾಬ್ ಇದೆ, ಮಸೀದಿನೂ ಅಲ್ಲ. ಸ್ಮಶಾನದ ಸಿದಗಿ ಇದೆ, ಸ್ಮಶಾನವೂ ಅಲ್ಲ. ಅದುವೇ ಯಾವುದೆಂದರೆ ಶ್ರೀ ನಾಗಲಿಂಗ ಶ್ರೀಗಳ ಮಠವೆಂಬ ಜನರ ಜನಪ್ರಿಯವಾದ ನುಡಿಗಟ್ಟು ಜನರ ಬಾಯಲ್ಲಿ ಪ್ರಚಲಿತವಾಗಿದ್ದು ಸರ್ವಧರ್ಮ ಭಾವೈಕ್ಯತೆಯ ಮಠವಾಗಿದೆ. ಎಲ್ಲ ಧರ್ಮೀಯ ಭಕ್ತರು ಬಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿರುವಂತಹ ಸಾಕಷ್ಟು ಉದಾಹರಣೆಗಳು ಕೇಳಲಿಕ್ಕೆ ಹಾಗೂ ನೋಡಲಿಕ್ಕೆ ಸಿಗುತ್ತವೆ. ಪೀಠಾಧಿಪತಿಗಳಾದ ವೀರೇಂದ್ರ ಶ್ರೀಗಳು MA ಸಂಸ್ಕೃತ ಹಾಗೂ ಯೋಗ ಪದವೀಧರರಾಗಿದ್ದು ಬಿಡುವಿನ ವೇಳೆಯಲ್ಲಿ ಶಾಲಾ ಮಕ್ಕಳಿಗೆ ಸಂಸ್ಕೃತ ಕಲಿಸುತ್ತಾರೆ. ಪ್ರೌಢಶಾಲೆ ಮತ್ತು ITI ಕಾಲೇಜನ್ನು ನಡೆಸುತ್ತಿದ್ದು ಇದು ಪ್ರಗತಿ ಪಥದಲ್ಲಿ ಸಾಗುತ್ತಿದ್ದು ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳ ಬದುಕಿಗೆ ಆಶಾಕಿರಣವಾಗಿದೆ. ಶ್ರೀಮಠದಲ್ಲಿ ನಿತ್ಯ ಅನ್ನದಾಸೋಹದ ಜೊತೆಗೆ ಯಾತ್ರಿ ನಿವಾಸಿಗಳ ವ್ಯವಸ್ಥೆ ಇದ್ದು ಯೋಗ ಶಿಬಿರ, ಆರೋಗ್ಯ ಶಿಬಿರಗಳನ್ನು ವಿಶೇಷ ಸಂದರ್ಭಗಳಲ್ಲಿ ಆಯೋಜಿಸುತ್ತಾ ಬಂದಿದ್ದಾರೆ. ವಿವಿಧ ಜಾತಿಯ ಗೋವುಗಳನ್ನು ಸಾಕುವುದರ ಮೂಲಕ ಗೋಶಾಲೆಯನ್ನು ಕೂಡ ನಡೆಸುತ್ತಿದ್ದಾರೆ. ಶ್ರೀ ನಾಗಲಿಂಗ ಸ್ವಾಮಿ ಗ್ರಂಥಮಾಲೆ, ಯುಗಪುರುಷ ಮೌನೇಶ್ವರ ಚರಿತ್ರೆ, ವ್ಯಕ್ತಿ ವಿಕಸನ ನುಡಿಮುತ್ತುಗಳು, ಮಹನೀಯರ ಆದರ್ಶಗಳು, ಇನ್ನೂ ಅನೇಕ ಉಪಯುಕ್ತ ಗ್ರಂಥಗಳನ್ನು ಕಾಲಕಾಲಕ್ಕೆ ಪ್ರಕಟಿಸಿದ್ದು ಅವುಗಳು ಜನಪ್ರಿಯವಾಗಿವೆ. ಪ್ರತಿನಿತ್ಯ ನಾಗಲಿಂಗ ಸ್ವಾಮಿಗಳ ಕರ್ತೃಗದ್ದಿಗೆಯೇ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಪ್ರತಿ ಅಮಾವಾಸ್ಯೆಯಂದು ನಾಗಲಿಂಗಾನುಭವ ಗೋಷ್ಠಿ ಎಂಬ ಆಧ್ಯಾತ್ಮಿಕ ಪ್ರವಚನ, ಸಂಗೀತ ಸೇವೆಗಳು ಕೂಡ ನಡೆಯುತ್ತವೆ. ಪ್ರತಿ ವರ್ಷ ನವರಾತ್ರಿಯಲ್ಲಿ ಶ್ರೀದೇವಿ ಪುರಾಣ ಪ್ರವಚನವೂ ಕೂಡ ಜರುಗುತ್ತದೆ. ಶ್ರೀ ನಾಗಲಿಂಗ ಸ್ವಾಮಿಗಳ 143ನೇ ಆರಾಧನಾ ಮಹೋತ್ಸವ ಇದೇ ಜುಲೈ 10 ಬುಧವಾರದಂದು ಆರಾಧನೆ, ಮಜಾರ ಪೂಜೆ, ಸಂಜೆ ಚಿದ್ರೂಪಾನಂದ ಸರಸ್ವತೀಜಿ ಶ್ರೀಗಳು, ದಯಾನಂದ ಗುರುಕುಲ ಹುಬ್ಬಳ್ಳಿ, ಕೃಷ್ಣಾನಂದ ಶರಣರು, ಶಂಕರಾಚಾರ್ಯ ಅವಧೂತ ಆಶ್ರಮ ಕಜ್ಜಿದೋಣಿ ಇವರ ಸಾನ್ನಿಧ್ಯದಲ್ಲಿ ಶಾಸಕ NH ಕೋನರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಖ್ಯಾತ ಮನೋವೈದ್ಯರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ ನಾಗಲಿಂಗ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಧರ್ಮಸಭೆ ನಡೆಯುವುದು ಮತ್ತು ಜುಲೈ 11 ಗುರುವಾರದಂದು ಬೆಳಿಗ್ಗೆ ಅಭಿನವ ಎಚ್ಚರ ಸ್ವಾಮಿಗಳ ಗವಿಮಠ ಶಿರೋಳ ಇವರ ಸಾನ್ನಿಧ್ಯದಲ್ಲಿ ಮತ್ತು N ನಾಗೇಂದ್ರ ಅತಿಥಿ ಸ್ಥಾನದಲ್ಲಿ ಸಂಗೀತ ಸೇವೆ, ಸಂಜೆ ಪಲ್ಲಕ್ಕಿ ಹಾಗೂ ಮೇನ ಉತ್ಸವ ಬಹು ವಿಜೃಂಭಣೆಯಿಂದ ಜರುಗಲಿವೆ.